ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ಸ್ವರ ಎ ಇಂದ ಒಂದು 5 ಪದಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಅದರಲ್ಲಿ ಅಂದರೆ ಇಲ್ಲಿ ಎ ಬರೆದಿದ್ದೀವಿ. ಎ ಮಾ ದೀರ್ಘ ಮಾ, ರೀ ಸಾಕೊಂಬು ಸು, ವ ಏ ಮಾರಿಸುವ ಅಂತ ಒಂದು ಪದ. ನೆಕ್ಸ್ಟ್ ಎ ಅದರಲ್ಲಿ ತ ಗ ಲಾಗುಡಿಸು ಳಿ, ಳಿಗೆ ಒಂದು ಸೊನ್ನೆ ಳಿಂದ ಏತಗಳಿಂದ ಅನ್ನೋ ಒಂದು ಪದ ಆಗುತ್ತೆ. ನೆಕ್ಸ್ಟು ಎ ಬರೆದಿದ್ದೀವಿ ರಾಕೊಂಬೂರು, ಏರು ಪಾಕೇತು ದೀರ್ಘ ಪೇ ರಾಕೊಂಬು ರು, ಏರು ಪೇರು ಅಂತ ಒಂದು ಪದ ಆಗುತ್ತೆ. ನೆಕ್ಸ್ಟ್ ಎ ಆಲ್ರೆಡಿ ಆಗಿದೆ ಅಲ್ವಾ. ಕ ದೀರ್ಘ ಕ ದ ಶಿ ಏಕಾದಶಿ ಅಂತ ಒಂದು ಪದ. ಏಕಾದಶಿ ಇನ್ನೊಂದು ದೊಡ್ಡ ಪದ ಮಾಡಬೇಕು ಅಂದರೆ ದಿನ ಬೇಕಾದ್ರೆ ಹಾಕೊಳ್ಳೋಣ. ದಿನ ಏಕಾದಶಿ ದಿನ ಅಂತ ಒಂದು ಪದ. ಅಂದರೆ ಏ ಮಾರಿಸುವ ಏತಗಳಿಂದ ಏರುಪೇರು ಏಕಾದಶಿ ದಿನ. ನೆಕ್ಸ್ಟ್ ಎ ಸೊನ್ನೆ ಈ ಜ ಲೀ ನ ಅಂದರೆ ಇದನ್ನು ಹೀಗೆ ತಲೆಕಟ್ಟಾಗೋದನ್ನು ಕೆಳಗಡೆ ಹಿಂಗೆ ತೊಗೊಂಬಂದು ಹಿಂಗೆ ಹಾಕಿದ್ರೆ ನ ಆಗುತ್ತೆ. ಏಂಜಲಿನ್ ಅಂತ ಅಂದರೆ ಒಂದು ನೇಮ್, ಒಂದು ಹೆಸರನ್ನು ನಾವು ಬರೆದಿದ್ದೀವಿ ಏಂಜಲಿನ್ ಅಂತ. ಈಗ ಇದನ್ನು ಮತ್ತು ಈ ಕಡೆ ನೀಟಾಗಿ ಕೂಡಿಸಿ ಬರೆಯೋಣ. ಫಸ್ಟ್ ಪದ ಎ ಮಾ ದೀರ್ಘ ಮಾ ರಾಕೊಂಬುರಿ ಸಾಕೊಂಬು ಸು, ಎ ಮಾ ದೀರ್ಘ ಆದಮೇಲೆ ರಾಗುಡಿಸು ರೀ, ಇದು ಸಾ ಬರೆದು ಕೊಂಬು ಕೊಡೋಣ. ಏ ಮಾರಿಸುವ ಏ ಮಾರಿಸುವ ಅಂತ ಒಂದು ಪದ. ನೆಕ್ಸ್ಟ್ ಎ ತ ಗ ಲಾಗುಡಿಸು ಳಿ, ಳಿಗೊಂದು ಸೊನ್ನೆ ಳಿಂದ ಏತಗಳಿಂದ ಅಂತ ಆಗುತ್ತೆ. ನೆಕ್ಸ್ಟ್ ಎ ರಾಕೊಂಬು ರು ಪಾಕೇತ್ವ ದೀರ್ಘ ಪೇ ಮತ್ತು ರಾಕೊಂಬು ರು ಏರು ಪೇರು ಅಂತ. ಆಮೇಲೆ ಎ ಕ ದೀರ್ಘ ಕ ದ ಸಾಗುಡಿಸು ಶಿ ತಾಗುಡಿಸು ದಿ ನ ಏಕಾದಶಿ ದಿನ ಅಂತ ಒಂದು ಪದ. ಅನಂತರ ಎ ಒಂದು ಸೊನ್ನೆ ಏನ್ ಜ ಲಾಗುಡಿಸು ಳಿ ನ ಅರ್ಧಾಕ್ಷರ ಏಂಜಲಿನ್ ಅಂತ 5 ಪದಗಳನ್ನು ನಾವೀಗ ಇದರಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ದೀವಿ.